ಕುಮಾರಸ್ವಾಮಿ ಅವರೇ ಸಿಎಂ ಅಭ್ಯರ್ಥಿ ಅನ್ನೋ ಚರ್ಚೆ ಆಗ್ತಾ ಇದೆ ಸರ್. ಆತರ ಬಹಳ ಜನ ಚರ್ಚೆ ಮಾಡ್ತಾರೆ. ಎಲ್ಲರ ಹೆಸರು ಈಗಾಗಲೇ ಒಂದು 10 ಹೆಸರು ಬಂದಿದ್ದಾರೆ. ಮುಖ್ಯಮಂತ್ರಿ ನಾನ್ ಮುಖ್ಯಮಂತ್ರಿ ಅಂತ. ಅದರಲ್ಲಿ ಹೌದು, ಬಿಜೆಪಿ ಆಶೀರ್ವಾದ ಇದ್ರೆ ನಾನು ಕೂಡ ಆಗ್ಬೋದು. ನರೇಂದ್ರ ಮೋದಿಯವರು ಬಿಜೆಪಿ ಜನಗಳ ಆಶೀರ್ವಾದ ಇದ್ರೆ ನಾನು ಕೂಡ ಆಗ್ಬೋದು. ನಮ್ ತರ ಬಿಜೆಪಿಯಲ್ಲಿ ಬಹಳ ಜನ ಇದ್ದಾರೆ ಮುಖ್ಯಮಂತ್ರಿ ಆಸ್ಪರೆಂಟ್, ಸುಮಾರು ಒಂದು 60 ಜನ ಮೇಲೆ ಇದ್ದಾರೆ ನಮ್ಮಲ್ಲೂ ಕೂಡ. ಅದರಿಂದ ಈಗ ನಾವು ಅಧಿಕಾರಕ್ಕೆ ಬರುವಂತದ್ದು ಮುಖ್ಯ. ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದು ಮುಖ್ಯ ಅಲ್ಲ. ಈಗ ಮುಖ್ಯಮಂತ್ರಿ ಯಾರಾಗ್ತಾರೆ, ಯಾರು ನೇತೃತ್ವ ವಹಿಸ್ತಾರೆ ಅದು ಮುಖ್ಯ ಅಲ್ಲ. ಕರ್ನಾಟಕದಲ್ಲಿರುವಂತ ಈ ಅಭಿವೃದ್ಧಿ ವಿರೋಧಿ, ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಕರಪ್ಟ್ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತೊಲಗಬೇಕು. ಅದು ಮುಖ್ಯ. ಮುಂದೆ ಯಾರಾಗ್ತಾರೆ, ಮುಖ್ಯಮಂತ್ರಿ ಯಾರಾಗ್ತಾರೆ, ಮಂತ್ರಿ ಆಗ್ತಾರೆ, ಅದು ಇವಾಗ ಅಪ್ರಸ್ತುತ. ಆ ದೃಷ್ಟಿಯಿಂದ ನಮ್ ದೃಷ್ಟಿ ಏನಿದ್ರು 28ಕ್ಕೆ ಬಿಜೆಪಿ ನೇತೃತ್ವ ಸರ್ಕಾರ ಕರ್ನಾಟಕದಲ್ಲಿ ಬರುವಂತಕ್ಕೆ ಏನೇನ್ ಪ್ರಯತ್ನ ಮಾಡ್ಬೇಕು ಆ ಎಲ್ಲ ಪ್ರಯತ್ನಗಳನ್ನ ವಿಧಾನಸಭೆ ಒಳಗಡೆನೂ ಮಾಡ್ತಾ ಇದೀವಿ, ಹೊರಗಡೆನೂ ಹೋರಾಟವನ್ನ ಮಾಡ್ತಾ ಇದೀವಿ. ಸರ್, ಇಂಡಿಯಾ ಮೈತ್ರಿ ಅಂತ ಹೇಳ್ತೀರಿ ಸರ್. ಈಗ ಮಂಡ್ಯದಲ್ಲಿ ಮಾಜಿ ಶಾಸಕರೊಬ್ಬರು ಹೇಳಿದ್ದಾರೆ, ಜೆಡಿಎಸ್ ಪಕ್ಷನ ಕಾಂಗ್ರೆಸ್ ಮತ್ತೆ ಬಿಜೆಪಿಗೆ. ಅದು ಅವರ ಅಭಿಪ್ರಾಯ. ನಾವು ನಮ್ಮೆಲ್ಲಾ ಪಾರ್ಟ್ನರ್ಗಳನ್ನ NDA-ನಲ್ಲಿ ಬಹಳಷ್ಟು ಜನ ಪಾರ್ಟ್ನರ್ಸ್ ಇದ್ದಾರೆ ದೇಶದಲ್ಲಿ. ಎಲ್ಲ ತಮಿಳ್ನಾಡಲ್ಲೂ ಇದ್ದಾರೆ. ನಾನು ತಮಿಳ್ನಾಡು ಎಲೆಕ್ಷನ್ಗೆ ನಿನ್ನೆಯಿಂದ ತಮಿಳ್ನಾಡು ಎಲೆಕ್ಷನ್ ಅಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದೀನಿ. ತಮಿಳ್ನಾಡಲ್ಲಿ ತಳಿಯಲ್ಲಿ ನನ್ನನ್ನು ಇವತ್ತು ಹೋಗ್ತಾ ಇದ್ದೀನಿ ತಳಿಯಲ್ಲಿ. ಇವತ್ತು ನಡ್ಡಾ ಅವರು, ನಮ್ಮ ಇಂದಿನ ರಾಷ್ಟ್ರೀಯ ಅಧ್ಯಕ್ಷರು, ಪ್ರಚಾರಕ್ಕೋಸ್ಕರ ಬರ್ತಾ ಇದ್ದಾರೆ. ನಾನು ಅಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲೂ ಬಹಳಷ್ಟು ಜನ ಪಾರ್ಟ್ನರ್ ಇದ್ದಾರೆ. ಸೊ ಎಲ್ಲಾ ಪಾರ್ಟ್ನರ್ಗಳಿಗೂ ನೇತೃತ್ವ ವಹಿಸ್ತಾ ಇರ್ತಕ್ಕಂಥದ್ದು ನರೇಂದ್ರ ಮೋದಿಯವರು. ಸೊ ನರೇಂದ್ರ ಮೋದಿಯವರ ತೀರ್ಮಾನ ಏನಿದೆ ಅದ್ರ ಪ್ರಕಾರ ಸರ್ಕಾರ ಆಗುತ್ತೆ. ಸರ್, ಸಿಎಂ ಬದಲಾವಣೆ ವಿಚಾರವಾಗಿ ಡೆಡ್ ಲೈನ್ ಕೊಟ್ಕೊಂಡೇ ಬರ್ತಾ ಇದ್ರಿ ಸರ್. ಈಗ ಮತ್ತೆ ಏನಾದ್ರು ಆತರ ಇದೆಯಾ ಸರ್ ವಾತಾವರಣ? ನನ್ಗನ್ಸುತ್ತೆ ಈ ಡೆಡ್ ಲೈನ್ಗಳಿಗೆ ಈಗ ಬೆಲೆನೇ ಇಲ್ದಂಗ ಆಗೋಗಿದೆ. ಅಲ್ಲ, ನೀವೇ ಕೊಡ್ತಾ ಇದ್ದಿದ್ದು ಸರ್. ನಮ್ ಪ್ರಕಾರ ನವೆಂಬರ್ 20ಕ್ಕೆ ಆಗ್ಬೇಕಾಗಿತ್ತು. ಮುಗಿದೋಯ್ತು, ಎಕ್ಸ್ಪೈರಿ ಆಗೌಟಿದೆ. ಅದೇ ಎಕ್ಸ್ಪೈರಿ ಆಗೌಟಿದೆ. ಈಗ ಮೆಡಿಸನ್ ಎಕ್ಸ್ಪೈರಿ ಆದ್ಮೇಲೆ ಏನಾಗ್ತದೆ ಹಂಗ ಔಟೈತೆ. ಇವತ್ತು ನೆನ್ನೆನೂ ಕೂಡ DK ಶಿವಕುಮಾರ್ ಅವರು ಖರ್ಗೆ ಅವ್ರ ಮನೆಗೆ ಹೋಗಿ ಮಾಡ್ತಿರೋ ಇಲ್ಲೋ ಅಂತ ಹೇಳಿ ಗಲಾಟೆ ಮಾಡಿ ಬಂದಿರೋದು ಮಾಧ್ಯಮದಲ್ಲಿ ನಾನು ನೋಡಿದ್ದೀನಿ. ಅದಕ್ಕೆ ಅವರು ಕಾಂಗ್ರೆಸ್ ಒಂದ್ ರೀತಿ ಕಳೆದ 2 ವರ್ಷದಿಂದನೂ ಕೂಡ ಸರ್ಕಾರ ಸತ್ತೋಗಿದೆ. ಅಭಿವೃದ್ಧಿ ಇಲ್ಲ, ಬರೀ ಜಗಳ. CM ಯಾರಾಗ್ಬೇಕು ಅನ್ನೋ ಜಗಳ ಕಳೆದ 2 ವರ್ಷದಿಂದ. ಅದರಲ್ಲೂ 1 ವರ್ಷದಿಂದ ಅಂತೂ ಪ್ರತಿದಿನ ಈ ಜಗಳದಲ್ಲೇ ಸರ್ಕಾರ ಸತ್ತೋಗಿದೆ. ಈಗ MLA-ಗಳೆಲ್ಲ ಸುಮಾರು 30-40 ಜನ ಡೆಲ್ಲಿಗೆ ಹೋಗಿದ್ದಾರೆ. ಇಲ್ಲಿ ಸರ್ಕಾರ ಸರಿ ಇದ್ದಿದ್ರೆ, ಸರ್ಕಾರದ ನೇತೃತ್ವ ಸರಿ ಇದ್ದಿದ್ರೆ, ಪಾರ್ಟಿ ಅಧ್ಯಕ್ಷರಿಗೆ ಒಂದ್ ಸ್ವಲ್ಪ ಗೌರವ ಇದ್ದಿದ್ರೆ ಅವರೆಲ್ಲ ಯಾಕೆ ಹೋಗ್ತಾ ಇದ್ರು? DK ಶಿವಕುಮಾರ್ ಬೆದರಿಕೆಗೆ ಬಗ್ಗದೆ ಜಗ್ಗದೆ ಹೋಗಿದ್ದಾರೆ. ಅಲ್ಲಿ DK ಶಿವಕುಮಾರ್ ಆವಾಜ್ಗೆ 3 ಪೈಸದ ಬೆಲೆ ಕೊಡದೆ ಅಲ್ಲಿ ಹೋಗಿದ್ದಾರೆ ಅಂತ ಹೇಳಿದ್ರೆ ಅವ್ರು ಯಾವ ಲೆವೆಲ್ MLA-ಗಳು ಲೆಕ್ಕ ಹಾಕೊಳ್ಳಿ. ಕಾಂಗ್ರೆಸ್ಸಿನ MLA ಲೆವೆಲ್ಗಳೇನು, ಅವರ ವರ್ಚಸ್ ಏನದು ಅರ್ಥ ಆಗ. ಅಂದ್ರೆ DK ಶಿವಕುಮಾರ್ಗೆ ಬೆಲೆ ಕೊಡ್ತಾ ಇಲ್ಲ ಅವರು. ಕಡಿಮೆ ಆಗ್ತದೆ ಪಕ್ಕ. ಈಗ ಅವ್ರು ಹೋಗಿ ಖರ್ಗೆ ಅವ್ರ ಮನೆ ಭಾಗದಲ್ಲಿ ಕೂತಿದ್ದಾರೆ. ಅಲ್ಲಿ ನೋಡಿದ್ರೆ MLA-ಗಳೆಲ್ಲ ಡೆಲ್ಲಿಯಲ್ಲಿ ಕೂತಿದ್ದಾರೆ. ಅಲ್ಲಿಂದಾನೇ ಹೇಳಿದ್ದಾರೆ DK ಯಾರು ನಮ್ಗೆ ಆವಾಜ್ ಹಾಕಕ್ಕೆ ಅಂತ ಪಟ್ಟಣ್ ಶೆಟ್ಟಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದರಿಂದ ಕಾಂಗ್ರೆಸ್ ಅಲ್ಲಿ ಎಲ್ಲ ಸರಿ ಇಲ್ಲ. ಜಗಳ ಒಟ್ಟಲ್ಲಿ ಅವ್ರಿಗೆ ಇರೋ 2 ವರ್ಷ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗುವಂತ ಕನಸುಗಳನ್ನು ಇಟ್ಕೊಂಡಿರೋರು, ಮಂತ್ರಿಗಳಾಗಿರುವಂತವ್ರು ಜಗಳ ಶುರು ಮಾಡಿದ್ದಾರೆ. ಬಿಟ್ಕೊಡಲ್ವಾ ಸರ್ ಹಾಗಾದ್ರೆ? ಕಾಂಗ್ರೆಸ್ ಪಾರ್ಟಿ ಜಗಳಗಳ ಪಾರ್ಟಿ, ಬಿಟ್ಕೊಡಲ್ಲ ಅಂತೀರ? ಹಿಂದೆ ನಾವು ಜನತಾ ದಳ ಇತ್ತಲ್ಲ ಆಗ ಹಳೇದು, ಜಗಳಗಳ ಪಾರ್ಟಿ ಅಂತ ಇದ್ರು. ಈಗ ಕಾಂಗ್ರೆಸ್ ಜಗಳಗಳ ಕಾಂಗ್ರೆಸ್. ಈಗ ಜಗಳ ಮಾಡೋದ್ರಲ್ಲಿ ನಿಸ್ಸೀಮರಾಗಿದ್ದಾರೆ. ಯಾರ ಮಾತು ಯಾರು ಕೇಳ್ತಾ ಇಲ್ಲ MLA-ಗಳು. ಆ ಪರಿಸ್ಥಿತಿ ಕರ್ನಾಟಕದಲ್ಲಿದೆ. ಒಂದ್ ರೀತಿ ಕರ್ನಾಟಕ ಸರ್ಕಾರ ಜನರ ಪಾಲಿಗೆ ಸತ್ತೋಗಿದೆ. ಈಗೇನಿದ್ರು ಮುಂದಿನ ದಿನಗಳಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಕರ್ನಾಟಕದಲ್ಲಿ ಬರುತ್ತೆ, ಪ್ರಶ್ನೆನೇ ಇಲ್ಲ. ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಮಂತ್ರಿ ಆಗಬೇಕು ಅದು ತೀರ್ಮಾನ ಮಾಡೋದು ಏಕೈಕ ವ್ಯಕ್ತಿ ನರೇಂದ್ರ ಮೋದಿ ಅವರು. ಅಲ್ಲಿವರೆಗೂ ನಮ್ಮಲ್ಲಿರುವಂತ ಎಲ್ಲ ಬಿಜೆಪಿಯಲ್ಲಿರೋ 63 ಜನನು ಮುಖ್ಯಮಂತ್ರಿಗಳಾಗಬೇಕು ಅಂತ ಕನಸು ಕಾಣ್ತಾರೆ. JDS ಅಲ್ಲಿರೋ 16-17 ಜನನು ಕೂಡ ಕನಸು ಕಾಣ್ತಾರೆ. ಅದ ಎಲ್ಲ ಯಾರು ತಪ್ಪು ಅಂತ ನಾನು ಹೇಳಲ್ಲ, ಕನಸು ಎಲ್ಲರೂ ಕಾಣ್ಬೋದು. ಆದ್ರೆ ತೀರ್ಮಾನ ಮಾಡೋದು ನರೇಂದ್ರ ಮೋದಿ ಅವರು. ಫಸ್ಟ್ ಸರ್ಕಾರ ಬರಬೇಕು, ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದು ಅದು ನೆಕ್ಸ್ಟ್. ಫಸ್ಟ್ ಸರ್ಕಾರ, ನೆಕ್ಸ್ಟ್ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದು ಆಮೇಲೆ.